ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಕೋನವನ್ನು ಅರ್ಧಿಸುವ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಕೋನವನ್ನು ಅರ್ಧಿಸುವ ರೇಖೆಯನ್ನು ಕೋನಾರ್ಧಕ ರೇಖೆ ಎಂದು ಕರೆಯುತ್ತಾರೆ. ಆಂಗಲ್ ಬೈಸೆಕ್ಟರ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ. ಕೋನ ಮಾಪಕದ ಮೇಲೆ ಸಂಖ್ಯೆಗಳ ಡ್ಯಾಶ್ ಗಣಗಳಿವೆ. ಒಂದು ಕೋನ ಮಾಪಕವನ್ನು ನೋಡಿದಾಗ ಅಲ್ಲಿ ನೀವು ನೋಡಬೇಕು 0 ಡಿಗ್ರಿಯಿಂದ 180 ಡಿಗ್ರಿ ಮತ್ತು 0 ಡಿಗ್ರಿಯಿಂದ 180 ಡಿಗ್ರಿ. ಇಲ್ಲಿ ಎರಡು ರೀತಿಯ ಗಣಗಳಿವೆ, ಒಂದು ಕ್ಲಾಕ್ವೈಸ್ ಡೈರೆಕ್ಷನ್, ಇನ್ನೊಂದು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಆದ್ದರಿಂದ ಎರಡು ಗಣಗಳಿವೆ. ಕೋನಗಳ ಅಳತೆಯನ್ನು ಡಿಗ್ರಿಗಳಲ್ಲಿ ಅಳೆಯುವರು. ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಅಳೆಯುವರು. ಬಿಂದು ಒಂದು ಸ್ಥಾನವನ್ನು ನಿರ್ಧರಿಸುತ್ತದೆ. ಯಾರು ಒಂದು ಸ್ಥಾನವನ್ನು ನಿರ್ಧರಿಸುತ್ತಾರೆ ಎಂದು ಕೇಳಿದಾಗ ಬಿಂದು ಒಂದು ಸ್ಥಾನವನ್ನು ನಿರ್ಧರಿಸುತ್ತದೆ. 90 ಡಿಗ್ರಿಗೆ ಸಮನಾದ ಕೋನವನ್ನು ಏನೆಂದು ಕರೆಯುತ್ತಾರೆ? ಲಂಬಕೋನವೆಂದು ಕರೆಯುತ್ತೇವೆ. 90 ಡಿಗ್ರಿಗೆ ಸಮನಾದ ಕೋನವನ್ನು ಲಂಬಕೋನ ಎಂದು ಕರೆಯುತ್ತೇವೆ. 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನವೆಂದು ಕರೆಯುತ್ತೇವೆ. 360 ಡಿಗ್ರಿಗೆ ಸಮನಾದ ಕೋನವನ್ನು ನಾವು ಪೂರ್ಣ ಕೋನವೆಂದು ಕರೆಯುತ್ತೇವೆ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ವಿಶಾಲ ಕೋನವೆಂದು ಕರೆಯುತ್ತೇವೆ. 180 ಡಿಗ್ರಿಗೆ ಸಮನಾದ ಕೋನವನ್ನು ಸರಳ ಕೋನವೆಂದು ಕರೆಯಲಾಗುತ್ತದೆ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘು ಕೋನ ಎಂದು ಕರೆಯಲಾಗುತ್ತದೆ. ಧನ್ಯವಾದಗಳು.